ನಿಮ್ಮ ತೋಟದಲ್ಲಿ ತೆಂಗಿನ ಗಿಡ ನೆಡಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ ನೀವೇ ಬೀಜ ಆಯ್ಕೆ ಮಾಡ್ಕೋಬೇಕಂದ್ರೆ ಆ ಬೀಜಕ್ಕೆ ಗಿಡಕ್ಕೆ ಬೀಜ ಆಯ್ಕೆ ಮಾಡೋಂಥ ಗಿಡಕ್ಕೆ 40 ವರ್ಷ ತುಂಬಿರಬೇಕು, 60 ವರ್ಷದ ಒಳಗಾಗಿರಬೇಕು. ಮತ್ತು ಆ ಗಿಡದಲ್ಲಿ ಆಲ್ರೆಡಿ 8 ರಿಂದ 10 ಗೊನೆ ಇರಬೇಕು. ಆ ಗೊನೆಗಳು ಮೊಟ್ಟೆ ಮೇಲೆ ಕೂತಿರಬೇಕು. ಮೊಟ್ಟೆ ಮೇಲೆ ಕೂರೋದಂದರೆ ಮುಂದೆ ತೋರಿಸ್ಕೊಡ್ತೀನಿ ನಾನು. ಮೊಟ್ಟೆ ಮೇಲೆ ಕೂತಿ ಇಳೆ ಬಿಟ್ಟು ಬಿಡಬಾರ್ದು. ನೋಡಿ ಇದೆಲ್ಲ ಇಳೆ ಬಿಟ್ಟುಬಿಟ್ಟಿದೆ, ಅದಕ್ಕೆ ಗಿಡದ ಹತ್ರ ನಿಂತ್ಕೊಂಡಿದ್ದೀನಿ ನಾವು. ನಿಮಗೆ ಇದೆಲ್ಲ ಇಳೆ ಬಿಟ್ಟಿದೆ ಅಂದರೆ ಮೊಟ್ಟೆ ಮೇಲೆ ಕೂತಿಲ್ಲ, ಅದು ಹಾಗೆ ಓಪನ್ ಆಗಿ ಬಂದುಬಿಟ್ಟೆ ಕೆಳಗಡೆ. ಯೋಗ್ಯವಲ್ಲ ಇದು. ಜುಲೈಯಿಂದ ಫೆಬ್ರವರಿ ತಿಂಗಳೊಳಗಡೆ ಬಿದ್ದಿರೋ ಕಾಯಿ ಆಗಬೇಕು. ಅದನ್ನು ತಂದು ಅದನ್ನು ಮುಂದೆ ಹೇಳ್ತೀನಿ, ಅಲ್ಲಿ ಅದು ಮಾಡೋ ಪ್ರೊಸೆಸಿಂಗ್ ಹೇಳ್ತೀನಿ. ಆ ಕಾಯಿಂದ ಆಯ್ಕೆ ಮಾಡಬೇಕು. ಈ ಥರ ಇಳೆ ಬಿಡಬಾರ್ದು. ಆಮೇಲೆ ಕೆಳಗಡೆ ಮರದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಚಂದ್ರಾಕಾರ ಕಾಣಬೇಕು ಗಿಡ. 5 ಪಾಯಿಂಟ್ ಇಂಪಾರ್ಟೆಂಟು. ಒಂದು 40 ವರ್ಷ ತುಂಬಿರಬೇಕು, 60 ವರ್ಷದ ಒಳಗಿರಬೇಕು. ಆ ಬೀಜವನ್ನು ಆಯ್ಕೆ ಮಾಡೋ ಗಿಡದಿಂದ 8 ರಿಂದ 10 ಗೊನೆ ಇರಬೇಕು. ಅದು ಮೊಟ್ಟೆ ಮೇಲೆ ಕೂತಿರಬೇಕು. ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗೆ ಸ್ವಾಭಾವಿಕವಾಗಿ ಬಿದ್ದಿರೋ ಗಿಡ ಆಗಿರಬೇಕು. ಬೀಜ ಬೀಳಬೇಕದು. ಆಮೇಲೆ ಆ ಗಿಡದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಅದು ಚಂದ್ರಾಕಾರ ಕಾಣಬೇಕು, ಛತ್ರಿ ಥರ ಕಾಣಬೇಕು. ಅದರಲ್ಲಿ 48 ಗರಿ ಇರಬೇಕು ಮರದಲ್ಲಿ. 48 ಮೊಟ್ಟೆ ಗರಿನೇ ಮೊಟ್ಟೆ ಅಂತೇಳಿ ಅದು ಇರಬೇಕು. ಅದಿದ್ದಾಗ ಆ ಗಿಡದಿಂದ ಬೀಜ ತೆಗೆದಾಗ ಅದನ್ನು ತಂದು ಮುಂದೆ ಏನು ಮಾಡ್ತೀನಿ ಅಂತ ಅಲ್ಲಿ ತೋರಿಸ್ತೀನಿ. ಆವಾಗ ನಿಮಗೆ 350 ರಿಂದ 400 ಕಾಯಿ ಗ್ಯಾರಂಟಿ ಸಿಗ್ತದೆ ವರ್ಷಕ್ಕೆ. ಮತ್ತು ಯಾವಾಗಲೂ ತೆಂಗಿನ ಗಿಡ ನೀವು ನೋಡ್ತಾ ಇದ್ದೀರಿ, ಈಗ ಅಲ್ಲಿ ಮೇಲೆ ಇರೋದು ಬೆಟ್ಟದ ಮೇಲೆ ಇದೆಯಲ್ಲ, ಹಂಗೆ ಬರ್ತಾ 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 ನೀರು ಜಾಸ್ತಿ ಅಲ್ವಾ? ಈ ಗಿಡ ಹೆಂಗಿದೆ, ಆ ಗಿಡ ಹೆಂಗಿದೆ, ಅದೇ ಅದು. ಹಾಂ, ಯಾಕೆ? ದಡದಲ್ಲಿದೆ, ಅದಕ್ಕೆ ನೀರಿನ ತೇವಾಂಶ ಕಮ್ಮಿ, ಮತ್ತು ಯಾವುದೇ ನೀರು ಕೊಡ್ತಾ ಇಲ್ಲ ನಾವು ಅದಕ್ಕೆ. ಇಲ್ಲಿಂದ ಕಾಯಿ ನೋಡಿ ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ಒಂದು ಡ್ರಿಪ್ಪು ಇಲ್ಲ, ಒಂದು ಜೆಟ್ಟು ಇಲ್ಲ, ಒಂದು ನೀರು ಇಲ್ಲ. ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಏನು. ತೆಂಗಿನ ಗಿಡಕ್ಕೆ ಜಾಸ್ತಿ ನೀರು ಬೇಕು ಅಂತ ಏನಿಲ್ಲ. ಹುಬ್ಳಿ, ಧಾರವಾಡ, ಬೆಳಗಾಮವರು ಅದು ನಿಮ್ಮ ಕಡೆ ಆಗ್ತದೆ ರೀ, ನಮ್ಮ ಕಡೆ ಆಗಲ್ಲ ರೀ, ಅದು ಅವರೇ ಹೇಳ್ಬಿಡೋದು ಮೊದಲೇ. ಏನು ಆಗಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಮೊದಲೇ ನೀವು ತೀರ್ಮಾನ ಮಾಡ್ಬಿಡೋದು. ನೀವು ಮೈಂಡಲ್ಲಿ ಏನು ತೀರ್ಮಾನ ಮಾಡ್ತೀರಾ ಅದೇ ನಿಮ್ಮ ಮುಂದೆ ನಡೆಯೋದು. ಯು ಆರ್ ವಾಟ್ ಯು ಈಟ್ ಅಂತ. ಈಟ್ ಅಂದರೆ ತಿನ್ನೋದಲ್ಲ, ನೀನು ಏನನ್ನ ಯೋಚನೆ ಮಾಡ್ತೀಯ ಅದು ಈಟೇ. ಅದಕ್ಕೆ ಆಗೋಕ್ಕೆ ಮೊದಲೇ ನೀನು ಹಿಂಗಾಗಲಿ ಅಂತ ಯೋಚನೆ ಮಾಡೋದು, ಹಂಗೆ ಆಗ್ತದೆ. ಜುಲೈಯಿಂದ ಫೆಬ್ರವರಿ ತಿಂದಿರೋ ಕಾಯಿಯನ್ನು ತಗೊಂಡು ಬಂದು 3 ತಿಂಗಳು ಇಲ್ಲಿ ನೀರಲ್ಲಿ ಹಾಕೋದು. ನಿಮ್ಮ MSH ಮಾಡಿರೋ ತೋಟಗಾರಿಕೆ ಅಧಿಕಾರಿಗಳಿಗೆ, ಡೈರೆಕ್ಟ್ರುಗಳಿಗೆ, ನನ್ನ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಪುಸ್ತಕದಲ್ಲಿ ಕಲ್ತಿರೋದು ಮಾತ್ರ ಹೇಳ್ತಾರೆ ಅವರು. ಪಾಪ ಅವ್ರು ತಪ್ಪಿಲ್ಲ, ನಾನೇ ಹೇಳ್ತೀವಿ. ಅವರು ನಮ್ಮ ಮಕ್ಕಳೇನೆ, ಪಾಪ ತಪ್ಪು ಮಾಡ್ತವೆ, ಏನು ಅರ್ಥ ಆಗಲ್ಲ. ಅಧಿಕಾರಿ ಅಂದ್ಬಿಟ್ಟು ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಟ್ಟವ್ರೆ, ಕೆಲಸದಲ್ಲಿ ಇದ್ದೀನಿ ಅಂದ್ಬಿಟ್ಟು ಯಾರೋ ಹೆಣ್ಣು ಕೊಟ್ಟವ್ರೆ. ಇದೆಲ್ಲ ನಿಜ ಅಲ್ಲ, ಸುಳ್ಳು ಅಂತ ಹೇಳೋದ್ರೆ ಹೆಂಡತಿ ಮನೆ ಬಿಟ್ಟು ಹೊಂಟೈತಾಳೆ, ಉದ್ಯೋಗ ಹೊಂಟೈತದೆ. ಅವನು ಪಾಪ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟವನೆ. ಅಧಿಕಾರಿಗೆ ಏನು ಹೇಳಿದ್ರು ಗೊತ್ತಿಲ್ಲ. ತೋಟಗಾರಿಕೆ ಅಧಿಕಾರಿಗೆ ಹೋಗಿ ಕೇಳಿ ನೋಡಿ, ಸರ್ ಎಷ್ಟನೇ ವರ್ಷದ ಬೀಜ ತೆಗಿಬೇಕು ಅಂತ. ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ. ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಯಾರು ಲೋ ಬಡ್ಜೆಟಲ್ಲಿ ಅಪ್ಲಿಕೇಶನ್ ಹಾಕ್ತಾನೆ, ಅವ್ನು ಲೋ ಕ್ವಾಲಿಟಿ ಅವನಿಗೆ ಎಷ್ಟು ಕೊಡ್ಬೋದು ತೆಗೆದು. ಸರ್ಕಾರದ ಯೋಜನೆಗಳು ಬೀಳೋದೇ ಹಿಂಗೆ ಅಲ್ಲಪ್ಪ. ಉತ್ಕೃಷ್ಟವಾದ ಫಸಲು ಬರ್ಬೇಕಾದ್ರೆ ಗಿಡನ ಲೋ ಬಡ್ಜೆಟ್ ಬೀಜ ತಗೊಂಡು ಹಾಕಿದ್ರೆ ಅವ್ನು ಯಾವ ಮಟ್ಟದ ಬೀಜ ಕೊಡ್ಬೋದು? ಅವನ ಮೇಲೆ 10 ರೂಪಾಯಿ 11 ರೂಪಾಯಿ ಫಿಕ್ಸ್ ಮಾಡ್ತಾನೆ ಅವನು. ನಿನಗೆ ಕೊಡಿಸ್ತೀನಿ ಬಿಡೋ 7 ರೂಪಾಯಿ ಹಿಂಗೆ ಹಾಕೊಳ್ಳೋ ಅಂದಾಗ ಅವನೇನು ಮಾಡ್ತಾನೆ, ಇವ್ರು 7 ರೂಪಾಯಿ ಹಿಂಗೆ ಹಾಕೊಳ್ತಲ್ಲ ಅಂದ್ಬಿಟ್ಟು ಇನ್ನೂ ಯಾವುದ್ಯಾವುದೋ ಬೀಜಗಳನ್ನ ತಂದು ಕೊಡ್ತಾನೆ. ಅದನ್ನು ತಗೊಂಡು ಬಂದು ಅವರು ನಾಟಿ ಮಾಡ್ತಾರೆ. ನೀವು ಹೋಯ್ತೀರಿ ಗಿಣಿ ತಗೊಂಡು, ನಿಮಗೆ ಬೇಕಾಗಿರೋದು ಕಡಿಮೆ ದುಡ್ಡು. ಕಡಿಮೆ ದುಡ್ಡು ಕೊಟ್ಟರೆ ಕಡಿಮೆ ಬೇಕು ಕಾಯಿ. ಹೆಂಗೆ ಕಜ್ಜಾಯ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತ. ಅಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ ಇದೆಯಲ್ಲ ಹುಣಸೂರಲ್ಲಿ, ಅಲ್ಲಿ 100 ರೂಪಾಯಿಗೆ 3 ಗಿಡ ಮಾರ್ತಾರೆ ತೆಂಗಿನ ಗಿಡ. ಎಷ್ಟು ರೂಪಾಯಿಗೆ? 100 ರೂಪಾಯಿಗೆ 3 ಗಿಡ. ತೆಂಗಿನಕಾಯಿಗೆ ಈಗ ಎಷ್ಟಿದೆ ರೇಟು? 40 ರೂಪಾಯಿ ಇದೆ. ನಿಮ್ಮ ತಲೆಗೆ ಯೋಚನೆ ಬರಲ್ವಲ್ಲ, ತೆಂಗಿನಕಾಯಿಗೆ 40 ರೂಪಾಯಿ ಇದೆ ಅಂದರೆ ಗಿಡನ 30 ರೂಪಾಯಿಗೆ ಹಿಂಗೆ ಕೊಡ್ತಾನೆ ಅಂದರೆ ಇವ್ನು ಯಾರು? ನಮ್ಮ ಮಾವ, ಸೋದರ ಮಾವನ ಮಗನ, ನಮ್ಮ ನೆಂಟ್ರ, ಯಾರು? ನಿಮ್ಗೆ ಗೊತ್ತಾಗಲ್ವ? ನಿಮಗೇನು ಬೇಕು? ಕಡಿಮೆ ರೇಟದ್ದು ಬೇಕು. ಅಲ್ಲಿ 30 ರೂಪಾಯಿ ಕೊಟ್ಟು ತಂದಿದ್ದೀರಿ, 30 ಕಾಯಿ ಆಗೋದು ಅದರಲ್ಲಿ ಹಾಕಿ ಬೆಳೆಸ್ತೀವಿ, ಜಾಸ್ತಿ ಆಗಲ್ಲ. ಅದನ್ನು ತಂದು ನಾವಿಲ್ಲಿ 3 ತಿಂಗಳು ನೀರೊಳಗಡೆ ಹಾಕ್ತೀವಿ. ನೀರೊಳಗಡೆ 3 ತಿಂಗಳು ಹಾಕಿದ್ಮೇಲೆ ಹಾಕ್ಬಿಟ್ಟು ಅದನ್ನೇನು ಮಾಡ್ತೀವಿ ಅಂದರೆ ವಾರದಲ್ಲಿ 1 ದಿನ ಈ ರೀತಿ, ನಾನು ಅಲ್ಲಿ ಹೇಳಿದ್ನಲ್ಲ ಮೀನಿಗೆ ಹಾಕ್ತೀವಿ ಅಂತ, ಮೀನಿಗೆ ಹಾಕ್ತೀವಿ ಅಂತ ಹೇಳಿದ್ನಲ್ಲ, ಸೊಪ್ಪೆ ಕಲಿಸಿದ್ದು ಇದು ಒಂದು ಕೆರೆಗೆ ಲಿಂಕ್ ಆಗಿದೆ. ಇದು ಈ ಥರ ಏನು ಮಾಡ್ತೀವಿ, ಆ ತೆಂಗಿನಕಾಯಿ ಮೇಲೆ ನಾವೇನು ಮಾಡ್ತೀವಿ, ಈ ಥರ ಏರಿಸ್ತೀವಿ, ಕಾಯಿಯನ್ನು ಏರಿಸ್ತೀವಿ. ಏರಿಸಿದರೆ ಅದು
ಆಮೇಲೆ ಒಂದು ವಾರದಲ್ಲಿ ಒಂದಿನ ಬಂದು ಕೋಲಲ್ಲಿ ತಿರುಗಿಸ್ತೀವಿ. ಇದ್ರದ್ದೊಂದು ವಿಶೇಷತೆ ತಿಳ್ಕೊಳ್ಳಿ. ಇದನ್ನು ನೀವು ತಗೊಂಡು ಬಂದು ಆಮೇಲೆ 1 ತಿಂಗಳಾದಮೇಲೆ 3 ತಿಂಗಳಾದಮೇಲೆ ತಗೊಂಡು 1 ತಿಂಗಳು ಗೋಕುಪಾಮೃತದಲ್ಲಿ ಅಥವಾ ಜೀವಾಮೃತ ಟ್ಯಾಂಕಲ್ಲಿ ತುಂಬ ಹಾಕ್ತೀವಿ. 1 ತಿಂಗಳು ಹಾಕ್ತೀವಿ. ಅಲ್ಲೂ 10% ಡ್ಯಾಮೇಜ್ ಆಗ್ತದೆ. ಇಲ್ಲಿ ಒಂದು 30% ಡ್ಯಾಮೇಜ್ ಆಗ್ತದೆ, ಅಲ್ಲಿ ಒಂದು 10% ಡ್ಯಾಮೇಜ್ ಆಗ್ತದೆ. 100 ಕಾಯಲ್ಲಿ 40 ಕಾಯಿ ಹೋಯ್ತು ಅಂದರೆ ಅದರಲ್ಲೂ ಗಿಡ ಆಗ್ತದೆ, ಕಾಯಿ ಬರ್ತದೆ. ಬಟ್ ಅದರಲ್ಲಿ ನಿಮ್ಗೆ ಸಿಕ್ಕೋದು 25-30 ಕಾಯಿನೇ ಆಗೋದು. ಅದು ನಿಮಗೆ ಅಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಸಿಗ್ತದೆ, ಅದೇ ಗಿಡ. ಅದು ಫಲ ಕಮ್ಮಿ. ಆಮೇಲೆ ಅದನ್ನು ತಗೊಂಡು ಬಂದು ನಾವು ಗಿಡದಲ್ಲಿ ಹಾಕಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಈ ಥರ ಇರ್ತಲ್ವಾ, ಈಗ ಈ ಥರ ಇದ್ದಿದೆ. ಯಾವುದೇ ತೆಂಗಿನಕಾಯಿ ನೆಲದಿಂದ ಬಿದ್ದರೆ, ಮೇಲಿಂದ ಬಿದ್ದರೆ ಹಿಂಗೆ ಬೀಳೋದು ಅಲ್ವಾ? ಅದು ಹೆಂಗೆ ಬೀಳ್ತದೆ ಗೊತ್ತಾ? ಈಗ ಒಂದು ಬೀಜದಲ್ಲಿ ಈ ಗಿಡ ಹೋಗ್ತಲ್ಲ, ಪ್ಲ್ಯಾಂಟ್ ಹೋಗ್ತಲ್ವಾ, ಆ ಭ್ರೂಣ ಮೂಲನ ಪ್ರಥಮ ಕಾಂಡನ ಇಂಗ್ಲೀಷಲ್ಲಿ ಹೇಳ್ಕೊಡಿ ಯಾರು. ಒಂದು ಸೀಡು ಫಸ್ಟ್ ಮೊಳಕೆ ಬರುತ್ತೆ. ಟ್ರಮ್ಮ ಫಸ್ಟ್ ಯಾವುದು ರೂಟ್ ಫಸ್ಟ್ ಬರುತ್ತೆ ಅಂತ. ರೂಟೇ. ಈಗ ಕಡಲೆಕಾಳಲ್ಲಿ ತಿಂದ್ರಲ್ಲ ನೀವು, ಕಡಲೆಕಾಳದು ಅದು ಗಿಡ ಅಲ್ಲ. ಅದು ಫಸ್ಟ್ ಏನದು ಬೇರು, ಅದೆಲ್ಲಿ ಇರ್ತದೆ, ಕೆಳಗಿರ್ತದೆ. ಈ ಬೀಳುವಾಗ್ಲೇನೆ ಕೆಳಭಾಗನೇ ಬೇರಿನ ಭಾಗ ಬಿದ್ದಿರ್ತದೆ. ಇದು ಎಲೆ ಭಾಗ ಮೇಲಿರ್ತದೆ. ಅದು ನೀವು ಕಂಡು ಹಿಡ್ಕೊಳ್ಳೋದು ಹೆಂಗೆ? ಅಲ್ಲೆಲ್ಲೋ ಬಿದ್ದೋಯ್ತು, ತಗೊಂಡು ಅಲ್ಲಿ ನೀರಿಗೆ ಹಾಕಿದ್ರೆ ಅಲ್ಲಲ್ಲಿ ಸರ್ಕಸ್ ಮಾಡಿದ್ರೆ ಇಲ್ಲಿ ಸರ್ಕಸ್ ಮಾಡಿದ್ರೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ನೀವು ಕಾಯಿನ ತಂದು ಅಲ್ಲಿ ಪ್ಲಾಂಟೇಷನ್ ಮಾಡೋ ಟೈಮ್ನಲ್ಲಿ, ನರ್ಸರಿ ಹಾಕೋ ಟೈಮ್ನಲ್ಲಿ ಇದನ್ನು ತಗೊಂಡು ಬಂದು ಈ ಥರ ಹಾಕಬೇಕು. ಈಗ ಇದು ಮೇಲ್ಭಾಗ ಬಂತಲ್ವಾ, ಇದು ಮೇಲ್ಭಾಗ ತಾನೇ. ಇದು ಮೇಲ್ಭಾಗ ಗುರ್ತು ಇಟ್ಕೊಳ್ಳಿ. ನಾನು ಹಿಂಗೆ ಹೇಳ್ತೀನಿ ನೋಡಿ. ಇದು ನೀವೇನು ಮಾಡಬೇಕು, ತೆಗೆದು ನಡುವಾಗ ಹಿಂಗೆ ತಗೊಂಡು ಹಿಂಗೆ ನಡಬೇಕು. ಆಗ ಇದು ಭ್ರೂಣ ಮೂಲ ಪ್ರಥಮ ಕಾಂಡ ಮೇಲೆ ಬರ್ತದೆ. ಗೊತ್ತಾಯ್ತಲ್ಲ? ನೀವು ಹಿಂಗೆ ಇಟ್ಬಿಟ್ರೆ ಬೇರೆ ಹಿಂಗೆ ತಿರ್ಕೊಂಡು ಹೋಗ್ಬಿಟ್ಟು ಈ ಗಿಡ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತೆ ಅದಕ್ಕೆ ಅವೈಜ್ಞಾನಿಕ. ಅಲ್ಲಿಂದ ಬೀಳುವಾಗಲೇ ಅದು ಹೇಳ್ತದೆ, ತೆಂಗಿನ ಗಿಡ ಪ್ರಸಾರ ಆಗಿದ್ದು ನೀರಿನಿಂದ, ಕೆಲವು ಬೀಜಗಳು ಪ್ರಸಾರ ಆಗೋದು ಪಕ್ಷಿಗಳಿಂದ. ನಮ್ಗೆ 5ನೇ ಕ್ಲಾಸ್ನಲ್ಲಿ ಹೇಳ್ಕೊಡಿರಪ್ಪ. ಇದು ಕೆಲವು ಬೀಜಗಳು ದನಗಳ ಮೈಗೆ ಅಂಟಿಕೊಂಡು ಪ್ರಸಾರ ಆಗ್ತದೆ, ಕೆಲವು ಗಾಳಿಯಲ್ಲಿ ಪ್ರಸಾರ ಆಗ್ತದೆ, ಕೆಲವು ನೀರಲ್ಲಿ ಪ್ರಸಾರ ಆಗೋದ್ರಲ್ಲಿ ತೆಂಗಿನಕಾಯಿ ಗಿಡ ನೀರಲ್ಲಿ ಪ್ರಸಾರ ಆಗ್ತದೆ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಇದಕ್ಕೇನು ವೈಜ್ಞಾನಿಕ ಆಧಾರ ಅಂತೇಳಿ. ಕೃಷಿ ಅಧಿಕಾರಿ ಪಾಪ ಅವನು ಓದಿರೋದೇ ಕಿತಾಬುದು. ಆ ಪುಸ್ತಕವನ್ನು ಪ್ರಿಂಟ್ ಮಾಡಿಕೊಟ್ಟಿದ್ದು ಔಷಧಿ ಕಂಪ್ನಿಯವರು. ಅವನಿಗೆ ಪಾಠ ಮಾಡೋ ಪ್ರೊಫೆಸರ್ಗೆ ಸಂಬಳ ಕೊಟ್ಟಿದ್ದು ಔಷಧಿ ಕಂಪ್ನಿಯವರು. ಅವನು ಪುಸ್ತಕ ಮತ್ತು ಅವನಿಗೆ ಡೆಸ್ಕ್ ಕೊಟ್ಟಿದ್ದು ಔಷಧಿ ಕಂಪ್ನಿಯವರು. ಅವನಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದು ಔಷಧಿ ಕಂಪ್ನಿಯವರು. ಅವನು ಅಧಿಕಾರಕ್ಕೆ ಬಂದು ಕೂತ್ಕೊಂಡ ಮೇಲೆ ಅವ್ರ ಪರವಾಗಿ ಮಾತಾಡ್ತಾನ, ನಿಮ್ಮ ಪರವಾಗಿ ಮಾತಾಡ್ತಾನ? ಅವ್ರ ಪರನೇ ಮಾಡ್ತಾರೆ, ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಹೆಂಗ್ ಟ್ರ್ಯಾಪ್ ಆಗಿದ್ದೀವಿ ನಿಮಗೆ ನಮಗೆ ಗೊತ್ತೇ ಇಲ್ಲ. ಆಯ್ತಾ? ಈಗ ನೋಡಿ, ಇದು ಕೆಳಭಾಗದಲ್ಲಿ ಅಲ್ಲಿ ಇತ್ತಲ್ವಾ, ಅದೇ ಭಾಗ ಇದು. ನೀವು ಹಿಂಗೆ ತಿರ್ಗಿಸಿ ಹಿಂಗೆ ಏನಾದ್ರು ಹಾಕಿದ್ರೆ ಅದು ನೀರಲ್ಲಿ ಹಿಂಗೆ ಬರ್ತದೆ, ನೆಲದಲ್ಲಿ. ಇದಕ್ಕೇನು FRCS ಓದಬೇಕಾ, MSAG ಓದಬೇಕಾ, ಕೃಷಿ ಅಧಿಕಾರಿನೇ ಆಗಬೇಕಾ, ತೋಟಗಾರಿಕೆ ಅಧಿಕಾರಿಗೆ ಹೇಳ್ಕೊಡಿ, ಅವನು ಎಲ್ಲ ಕತೆ ರೀ. ಬನ್ರಿ ನಮ್ಮ ಗಿಡ ತಗೊಂಡು ಹೇಳ್ರಿ ಅಂತ. ಮತ್ತು ನಿಮಗೂ ಏನಾಗಬೇಕಂದ್ರೆ ಕಡಿಮೆಲೆ ಆಗಬೇಕು. ಉಪ್ಪಿನಕಾಯಿ 5 kg ಉಪ್ಪಿನಕಾಯಿ 250 ರೂಪಾಯಿ ಮಾಡ್ತಾನೆ. 5 kg ಉಪ್ಪಿನಕಾಯಿ ಎಷ್ಟು? 250. ನಿಮಗೆ ಗೊತ್ತಿಲ್ಲ, ಒಂದು ಲಿಂಬೆಹಣ್ಣಿಗೆ 5 ರೂಪಾಯಿ. ಒಂದು ಲಿಂಬೆಹಣ್ಣಿಗೆ ಎಷ್ಟು? 5 ರೂಪಾಯಿ. 5 ರೂಪಾಯಿ, 2 ರೂಪಾಯಿ ಹಾಕೊಳ್ಳೋಣ. 7 ರೂಪೀಸ್ ಬೇಡ, ನಾವು ಹೋಲ್ಸೇಲ್ ತಗೊಳ್ಳೋದು. 5 ರೂಪಾಯಿ. 30 ಲಿಂಬೆಹಣ್ಣು ಬೇಕು ಒಂದು ಕೆಜಿಗೆ. ಎಷ್ಟಾಯಿತು? ಲಿಂಬೆಹಣ್ಣಿಗೆ 150 ರೂಪಾಯಿ ಆಯಿತು ಕೆಜಿಗೆ. ಇವನು 50 ರೂಪಾಯಿ ಉಪ್ಪಿನಕಾಯಿ ಕೊಡ್ತಾನೆ ಅಂದರೆ ನಾವು ಯಾಕೆ ತಗೋಬಾರ್ದು? ಅದು ಎಲ್ಲ ರೆಡಿಮೇಡ್ ಮಾಡಿ ಕೊಡ್ತಾನೆ. ನಾಳೆ ಹಾಕಿದ್ರೆ ಅಂತದೆ. ಇದೆಲ್ಲ ಹಿಂಗೆ ಅಲ್ಲಿ ಮಾತಾಡ್ತೀನಿ.